ಪ್ರತಿಯೊಬ್ಬರಿಗೂ ನಮಸ್ಕಾರ. SK ಗ್ರೂಪ್ಸ್ ಇಂದ ಕೋಮತನ್ ಮಾತಾಡ್ತಾ ಇರೋದು. ಇದು ನಂದು 20ನೇ ಫ್ರೀ ಕ್ಯಾಂಪ್ ಮಾಡ್ತಾ ಇರೋದು. ಇದು ಎಲ್ಲ ಕಡೆ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಈ ಕ್ಯಾಂಪ್ನಲ್ಲಿ ಎಲ್ಲ ಪ್ರತಿಯೊಂದು ಸೌಲಭ್ಯ ಇದೆ. ಇಲ್ಲಿ BP, ಶುಗರ್, ಥೈರಾಯ್ಡ್ ಇದೆ, ಕಣ್ಣಿನ ಸ್ಪೆಕ್ಸ್ದು, ಮತ್ತು ಇಯರಿಂಗ್, ಸ್ಪೀಚ್ ಆ್ಯಂಡ್ ಇಯರಿಂಗ್ದು ಎಲ್ಲ ಪ್ರತಿಯೊಂದು ಟೆಸ್ಟ್ ಮಾಡ್ತಾ ಇದ್ದೀವಿ. ಆರ್ಟ್ದು ಮಾಡ್ತಾ ಇದ್ದೀವಿ. ಇಷ್ಟು ನಾವು ಮೆಡಿಕಲ್ ಕ್ಯಾಂಪ್ಗೆ ನಮ್ಮ ಫೆಸಿಲಿಟೀಸ್ ಕೊಟ್ಟು ನಮ್ಮ ಶ್ಯಾಮ್ ಸುಂದರ್ ಸರ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಮಟ್ಟಕ್ಕೆ ನಾವು ಮಾಡ್ತಾ ಇರೋದು, ಈ 20ನೇ ಕ್ಯಾಂಪ್ ನಾವು ಮಾಡ್ತಾ ಇರೋದು ನಮ್ಮ ಶ್ಯಾಮ್ ಸುಂದರಿಂದಾನೇ ನನಗೆ ಇದು ಸಾಧ್ಯ ಆಯಿತು. ಅವ್ರು ನಮ್ಗೆ ಫುಲ್ ಸಪೋರ್ಟ್ ಮಾಡಿ ನನಗಿದೆಲ್ಲ ಇಷ್ಟು ನನಗೆ ಬೆದರಿನ ಕೊಟ್ಟು ಈ ಕ್ಯಾಂಪ್ ಮಾಡ್ಸೋಕ್ಕೆ ಫುಲ್ ಸಕ್ಸಸ್ ಮಾಡಿದ್ದಕ್ಕೆ ಇವತ್ತು ನೀವು ನೋಡಿದ್ದೀರ, ಹೆಚ್ಚು ಮಟ್ಟಿನ ಜನನ ನೋಡಿದ್ದೀರ. ಎಲ್ಲ ಜನರು ಬರ್ತಾ ಇದ್ದಾರೆ. ಬಂದು ಈ ಕಾರಣಕ್ಕೆ ಇಷ್ಟು ಜನ ಬರೋದು ನಮ್ಮ ಶ್ಯಾಮ್ ಸುಂದರಿಂದಾನೇ. ನಮಗೆ ಆ ಸಾರ್ ನಮಗೆಲ್ಲ ಅಂದರೆ ಈ ಮೆಡಿಕಲ್ ಕ್ಯಾಂಪಿಗೆ ನಮ್ಮದು ಏನೂ ಆಗ್ತಾ ಇರಲಿಲ್ಲ. ಅವರು ನನಗೆ ಬ್ಲೆಸ್ಸಿಂಗ್ ಮಾಡಿ ಇಷ್ಟು ನಮ್ಮ ಫ್ರೀ ಸರ್ವಿಸ್ ಕೊಟ್ಟು ಇಷ್ಟು ನಮಗೆ ಅವರು ಈ ಕ್ಯಾಂಪ್ ನಡೆಸೋದ್ರಿಂದ ಅವ್ರಿಗೇನೂ ಇಲ್ಲ. ಬಟ್ ಇದ್ರೂ ಈ ಟೈಮ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಕ್ಯಾಂಪ್ ಮುಗಿಯೋ ತನಕ ಇದ್ದು ನಾಳೆ ಆಪ್ರೇಷನ್ಗೆ ಸುಮಾರು ಒಂದು 50-60 ಜನಕ್ಕೆ ಆಪ್ರೇಷನ್ಗಳಾಗಿದೆ. ನಾಳೆ ಅವ್ರನ್ನ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಫ್ರೀಯಾಗಿ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಬಿಡೋ ತನಕ ಅವರು ಫುಲ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಜೊತೆ ಇದ್ದು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸುಮಾರು ಎಷ್ಟು ಜನ 450 ಜನ ಮೇಲೆ ಬಂದಿದ್ದಾರೆ. ರಿಜಿಸ್ಟ್ರೇಷನ್ ಆಗಿದೆ. ಪ್ರತಿಯೊಬ್ಬರಿಗೆ ಅದನ್ನಲ್ಲಿ ಸೆಲೆಕ್ಷನ್ ಮಾಡಿ ಕೆಲವು ಜನಕ್ಕೆ ಗ್ಲಾಸು, ಕೆಲವು ಜನಕ್ಕೆ ಇಯರ್ಸ್ಗೆ ಮಿಷಿನ್ಸ್ ಕೊಟ್ಟಿದ್ದೀವಿ, ಮತ್ತು ಲೆಗ್ಸು, ಪ್ಲಾಸ್ಟಿಕ್ ಲೆಗ್ಸ್ ಇದು ಮಾಡಿಸಿದ್ದಾರೆ. ಸ್ಪೆಕ್ಸ್ಗಳು ಕೊಡ್ತಾ ಇದ್ದೀವಿ. ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಲ್ವಾ. ಮುಖ್ಯ ಅತಿಥಿಗಳಾಗಿ ನಾವು ಯಾರನ್ನು ಗೆಸ್ಟ್ಗಳು ಇನ್ವೈಟ್ ಮಾಡಿಲ್ಲ. ಈ ಕ್ಯಾಂಪ್ ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಸ್ವಂತದಿಂದ ಮಾಡ್ತಾ ಇರೋದ್ರಿಂದ ನಾವು ಯಾರ ಹತ್ರನೂ ಹೋಗಿ ಇದು ಮಾಡ್ಕೋಬೇಕಲ್ಲ. ಎಲ್ಲರಿಗೂ ಧನ್ಯವಾದಗಳು. ಇಂಥ ಕ್ಯಾಂಪ್ಗಳ ಆಗಲಿಕ್ಕೆ ಕಾರಣಕರ್ತರು ನೀವಿರ್ತೀರ, ಮಾಧ್ಯಮದವರು, ಜನಸೇವಕರು, ಜನಪ್ರತಿನಿಧಿಗಳು ಇರ್ತಾರೆ. ಇತ್ತೀಚೆಗೆ ಕ್ಯಾಂಪಿನ ಆರೋಗ್ಯ ಶಿಬಿರ ಅಂದರೆ ಅದಕ್ಕೆ ಸ್ವಲ್ಪ ಕೆಟ್ಟ ಹೆಸರೇ. ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಉದ್ದೇಶ ಇಲ್ಲದೆ ಕ್ಯಾಂಪು ಮಾಡಬಾರ್ದು. ಉದ್ದೇಶದ ಜೊತೆ ಪ್ರಾಮಾಣಿಕತೆ ಇರಬೇಕು ಅಂತ ನನ್ನ ಮಾತು ಕೂಡ. ಇದರಲ್ಲಿ 100 ಜನಕ್ಕೆ ನಾವು ಏನೂ ಮಾಡೋಕ್ಕಾಗದೇ ಇರೋ ಕನಿಷ್ಠ ಒಂದು 5 ಜನಕ್ಕೆ ಮಾಡ್ತಾಯಿದ್ರೆ 5, 10 ಆಗಿ 100 ಆಗುತ್ತೆ. ಇದು ಒಂದೊಂದೇ ಮೆಟ್ಲತ್ತುವಂಥ ಕಾರ್ಯಕ್ರಮ. ಇಂಥ ಒಂದು ಕ್ಯಾಂಪನ್ನು ರೂಪಿಸ್ಬೇಕಾದ್ರೆ ಭಾಳ ಶುದ್ಧ ಇರಬೇಕು. ಫಸ್ಟು ಮತ್ತೊಮ್ಮೆ ಪ್ರಾಮಾಣಿಕತೆ ಇರಬೇಕು. ಜೊತೆಗೆ ಆ ನೋವಿನಲ್ಲಿಯೂ ಅವರು ಅನುಭವಿಸಿರ್ಬೇಕು. ಬದಲಾಗಿ ಅವ್ರಿಗೆ ಆ ನೋವಿನ ಕಷ್ಟ, ತನ್ನ ಸುತ್ತಮುತ್ತಲಿನ ಜನತೆ ಆ ನೋವನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಇಂಥ ಕ್ಯಾಂಪ್ ಮಾಡೋಕ್ಕಾಗೋದು. ನೋಡಿ, ಅವರ ಆಫೀಸ್ ಮುಂದೆನೇ ಇಂಥ ಕ್ಯಾಂಪನ್ನು ಮಾಡಿದ್ದಾರೆ. ನಾವು ದೊಡ್ಡ ದೊಡ್ಡ ಛತ್ರ, ಶಾಮಿಯಾನಗಳು ಹಾಕಿ 100 ಜನ ಅತಿಥಿಗಳನ್ನ ಕರೆದು 100 ಜನರ ಫೋಟೋ ಹಾಕಿ ರೋಡ್ಗೂ ಬೇರೆ ಬೇರೆ ಫ್ಲೆಕ್ಸ್ ಹಾಕೋ ಉದ್ದೇಶ ಜನತೆಗೆ ಮಾಹಿತಿ ತಲುಪಲಿ ಅಂತ.